आपदाम अपहर्तारं दातारं सर्वसंपदां लोकाभिरामं श्रीरामं भूयो भूयो नमामि. ಕಾರ್ತವೀರ್ಯಾರ್ಜುನ ಅಂತ ಹೇಳಿಕೊಂಡು ಒಬ್ಬ ರಾಜ ಆಗಿ ಹೋದ. ದುಷ್ಟ ಏನೂ ಅಲ್ಲ, ಪ್ರಾರಂಭದಲ್ಲಿ ಸಚ್ಚಾರಿತ್ರ್ಯವಂತನೇ ಆಗಿದ್ದ. ದತ್ತರೂಪಿಯಾಗಿರುವ ಭಗವಂತನ ವಿಶೇಷ ಉಪಾಸನೆಯನ್ನು ಮಾಡಿ 1000 ತೋಳುಗಳು ಭಾರೀ ಶಕ್ತಿ ಪರಾಕ್ರಮ ಸಂಪಾದನೆ ಮಾಡಿದ. ಆದರೆ ಕಾಲಾಂತರದಲ್ಲಿ ಯಾವಾಗ ದೇಹದಲ್ಲಿ ತಾಕತ್ತು ಹುಟ್ಟು ದುರ್ಬುದ್ಧಿಗಳ ಜೊತೆಗೆ ಹುಟ್ಟು ಯಮದಗ್ನಿ ಮಹರ್ಷಿಗಳ ಧೇನುವನ್ನು ಅಪಹಾರ ಮಾಡಿದ. ತಡೆದದ್ದಕ್ಕೆ ಅವರ ತಲೆ ಕಡಿದ, ಜೊತೆಗೆ ಆಶ್ರಮವನ್ನು ಸುಟ್ಟು ಹಾಕಿದ. ಆ ಹೊತ್ತಿಗೆ ಪರಶುರಾಮ ದೇವರು ಎದ್ದು ಬಂದರು. ಚಪಗೊಡಲಿಯನ್ನು ಹಿಡಿದು ಒಬ್ಬಂಟಿಗನಾಗಿ ಹೋಗಿ ಆ ಕಾರ್ತವೀರ್ಯಾರ್ಜುನನನ್ನು ಸಂಹರಿಸಿದರು. ಅವನು ಒಬ್ಬನನ್ನೇ ಅಲ್ಲ, ಇದು ಒಂದು ಇವನೊಬ್ಬ ನೆಪ ಇಟ್ಟುಕೊಂಡು ಆ ಕಾಲದಲ್ಲಿ ಯಾರೆಲ್ಲ ಹೀಗೆ ದುಷ್ಟರಾಗಿ ಪ್ರಜಾಗಂಡಕರಾಗಿ ಮೆರೀತಾ ಇದ್ರು ಅವರನ್ನು 21 ಬಾರಿ ಭೂಪ್ರದಕ್ಷಿಣೆಗೈದು ಹುಡುಕಿ ಹುಡುಕಿ ಅವರನ್ನು ಸಂಹರಿಸಿ ಧರ್ಮ ಪ್ರತಿಷ್ಠೆಯನ್ನು ಮಾಡಿ. ಯುದ್ಧ ಮಾಡೋದು ಒಂದು, ಎರಡು ಕಡೆ ಅಪಾರವಾಗಿರುವಂತಹ ಸೇನೆ ನಾಶ ಆಗತ್ತೆ. ಹಾಗಿಲ್ಲದೆ ಯಾರು ದುಷ್ಟರಿದ್ದಾರೆ ಅವರನ್ನಷ್ಟೇ ಹುಡುಕಿ ಹುಡುಕಿ ಸಂಹಾರ ಮಾಡಿದರು. ದುಷ್ಟರನ್ನು ಬಿಟ್ಟಿಲ್ಲ, ಸಜ್ಜನರು ಒಬ್ಬರನ್ನು ಕೂಡ ಅವರಿಗೆ ಹಾನಿ ಕೈಗೆ. ಇವತ್ತು ನಮ್ಮ ದೇಶದಲ್ಲಿ ಅಂತಹದ್ದೇ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಪರಶುರಾಮ ದೇವರು ಮಾಡಿದ್ದು ಇವತ್ತಿನ ಭಾಷೆಯಲ್ಲಿ ನಾವು ಅದನ್ನು ಹೇಳಬೇಕು ಅಂತಿದ್ರೆ ಕೂಂಬಿಂಗ್, ಹುಡುಕಿ ಹುಡುಕಿ ದುಷ್ಟರನ್ನು ಸಂಹಾರ ಮಾಡಿದರು. ಇವತ್ತು ಸರ್ಕಾರ ಅಂತಹದ್ದೇ ಕೆಲಸವನ್ನು ಮಾಡಬೇಕಾಗಿದೆ. ಪರಶುರಾಮ ದೇವರು ಇನ್ನೊಂದು ಕೆಲಸ ಮಾಡಿದರು. ರಾಮದೇವರು ಆವಾಗ ಅವತಾರ ಮಾಡಿದರು. ರಾಮದೇವರ ಮೂಲಕ ಮುಂದಿನ ದೊಡ್ಡ ದುಷ್ಟ ಸಂಹಾರ ಕಾರ್ಯ ಆಗಬೇಕಾಗಿದೆ. ಅದಕ್ಕೋಸ್ಕರ ತಾವು ತಂದಿದ್ದಂತಹ ವೈಷ್ಣವ ಧನುಸ್ಸನ್ನು ಆ ರಾಮದೇವರಿಗಿತ್ತು ಮುಂದಿನ ಕಾರ್ಯಕ್ಕೆ ಅನುವು ಮಾಡಿಕೊಟ್ಟರು. ಇವತ್ತು ಅಂತಹ ಪರಶುರಾಮ ದೇವರ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೇವೆ. ಪರಶುರಾಮ ದೇವರು ಆ ದುಷ್ಟ ನಿಗ್ರಹದ ಪ್ರತೀಕ. ಬ್ರಹ್ಮ ತೇಜಸ್ಸು, ಕ್ಷಾತ್ರ ತೇಜಸ್ಸು ಮೇಳವಿಸಿರುವಂತಹ ಶಕ್ತಿ. 21 ಸಾರಿ ಭೂಪ್ರದಕ್ಷಿಣೆ ಮಾಡಿ ದುಷ್ಟರ ಸಂಹಾರ ಮಾಡಿದ್ದಾರೆ ಅಂತಂದರೆ ಅಂತಹ ಛಲದ ಪ್ರತೀಕ ಆ ಪರಶುರಾಮ ದೇವರ ಈ ಎಲ್ಲ ಗುಣಗಳು ಇವತ್ತು ಸಮಾಜದಲ್ಲಿ ದುಷ್ಟರ ನಿಗ್ರಹಕ್ಕೆ ತೊಡೆದಟ್ಟು ನಿಂತಿರತಕ್ಕಂತಹ ನಮ್ಮ ಸರ್ಕಾರವೋ ನಮ್ಮ ಸೈನಿಕರು ಯಾರಿದ್ದಾರೆ ಅವರಿಗೆ ಆ ಪರಶುರಾಮ ದೇವರು ಪರಿಪೂರ್ಣವಾಗಿರುವಂತಹ ಆ ಶಕ್ತಿಯನ್ನು ತುಂಬಲಿ, ಅವರ ಮೂಲಕ ಈ ಕಾರ್ಯ ನಡೆಯುವಂತೆ ಮಾಡಲಿ ಅಂತ ನಾವು ಪರಶುರಾಮ ಜಯಂತಿಯ ಈ ಪರ್ವಕಾಲದಲ್ಲಿ ಆಚರಿಸ್ತಾ ಇವತ್ತು ಶ್ರೀರಾಮ ಸೇನೆ ನಮ್ಮ ಪ್ರಮೋದ್ ಮುದಾಲಿಕ್ ಅವರ ಮುಂದಾಳತನದಲ್ಲಿ ಈ ಪರಶುರಾಮ ಜಯಂತಿ ಉತ್ಸವವನ್ನು ಆಚರಿಸಿದೆ. ಯಜ್ಞದ ಮೂಲಕ ಆ ಪರಶುರಾಮ ದೇವರ ಆರಾಧನೆಯನ್ನು ಮಾಡಿದೆ. ನಮ್ಮ ಈ ಆರಾಧನೆಯಿಂದ ಸಂತೃಪ್ತರಾಗಿ ಆ ಪರಶುರಾಮ ದೇವರು ನಮ್ಮ ಸರ್ಕಾರಕ್ಕೆ ಅಂತಹ ಪೂರ್ಣವಾಗಿರತಕ್ಕಂಥ ಬಲವನ್ನು, ನಮ್ಮ ಸೈನಿಕರಿಗೆ ಪರಿಪೂರ್ಣವಾದ ಬಲವನ್ನು ತುಂಬಿ ದುಷ್ಟ ನಿಗ್ರಹ ಕಾರ್ಯ ಪರಿಪೂರ್ಣವಾಗಿ ನಡೆಯುವಂತೆ 21 ಸಾರಿ ಭೂಪ್ರದಕ್ಷಿಣೆ ಗೈದು ಯಾರೊಬ್ಬರು ದುಷ್ಟರು ಉಳಿಯತಕ್ಕಂತಹ ಆ ಕೃತ್ಯ ಅದು ಇವತ್ತು ಮತ್ತೆ ಪುನರಾವರ್ತಿತ ಆಗಲಿ ಅಂತ ಆಶಿಸಿ ಇಂತಹ ಕಾರ್ಯವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ
ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮಿ. ಕಾರ್ತವೀರ್ಯಾರ್ಜುನ ಅಂತ ಹೇಳಿಕೊಂಡು ಒಬ್ಬ ರಾಜ ಆಗಿ ಹೋದ. ದುಷ್ಟ ಏನೂ ಅಲ್ಲ, ಪ್ರಾರಂಭದಲ್ಲಿ ಚಾರಿತ್ರ್ಯವಂತನೇ ಆಗಿದ್ದ. ದತ್ತರೂಪಿಯಾಗಿರುವ ಭಗವಂತನ ವಿಶೇಷ ಉಪಾಸನೆಯನ್ನು ಮಾಡಿ 1000 ತೋಳುಗಳು ಭಾರೀ ಶಕ್ತಿ ಪರಾಕ್ರಮ ಸಂಪಾದನೆ ಮಾಡಿದ. ಆದರೆ ಕಾಲಾಂತರದಲ್ಲಿ ಯಾವಾಗ ದೇಹದಲ್ಲಿ ತಾಕತ್ತು ಹುಟ್ಟು ದುರ್ಬುದ್ಧಿಗಳ ಜೊತೆಗೆ ಹುಟ್ಟು ಯಮದಗ್ನಿ ಮಹರ್ಷಿಗಳ ಧೇನುವನ್ನು ಅಪಹಾರ ಮಾಡಿದ. ತಡೆದದ್ದಕ್ಕೆ ಅವರ ತಲೆ ಕಡಿದ, ಜೊತೆಗೆ ಆಶ್ರಮವನ್ನು ಸುಟ್ಟು ಹಾಕಿದ. ಆ ಹೊತ್ತಿಗೆ ಪರಶುರಾಮ ದೇವರು ಎದ್ದು ಬಂದರು. ಚಪಗೊಡಲಿಯನ್ನು ಹಿಡಿದು ಒಬ್ಬಂಟಿಗನಾಗಿ ಹೋಗಿ ಆ ಕಾರ್ತವೀರ್ಯಾರ್ಜುನನನ್ನು ಸಂಹರಿಸಿದರು. ಅವನು ಒಬ್ಬನನ್ನೇ ಅಲ್ಲ, ಇದು ಒಂದು ಇವನೊಬ್ಬ ನೆಪ ಇಟ್ಟುಕೊಂಡು ಆ ಕಾಲದಲ್ಲಿ ಯಾರೆಲ್ಲ ಹೀಗೆ ದುಷ್ಟರಾಗಿ ಪ್ರಜಾಗಂಡಕರಾಗಿ ಮೆರೀತಾ ಇದ್ರು ಅವರನ್ನು 21 ಬಾರಿ ಭೂಪ್ರದಕ್ಷಿಣೆಗೈದು ಹುಡುಕಿ ಹುಡುಕಿ ಅವರನ್ನು ಸಂಹರಿಸಿ ಧರ್ಮ ಪ್ರತಿಷ್ಠೆಯನ್ನು ಮಾಡಿದರು. ಯುದ್ಧ ಮಾಡೋದು ಒಂದು, ಎರಡು ಕಡೆ ಅಪಾರವಾಗಿರುವಂತಹ ಸೇನೆ ನಾಶ ಆಗತ್ತೆ. ಹಾಗಿಲ್ಲದೆ ಯಾರು ದುಷ್ಟರಿದ್ದಾರೆ ಅವರನ್ನಷ್ಟೇ ಹುಡುಕಿ ಹುಡುಕಿ ಸಂಹಾರ ಮಾಡಿದರು. ದುಷ್ಟರನ್ನು ಬಿಟ್ಟಿಲ್ಲ, ಸಜ್ಜನರು ಒಬ್ಬರನ್ನು ಕೂಡ ಅವರಿಗೆ ಹಾನಿಗೆ ಇದೆ. ಇವತ್ತು ನಮ್ಮ ದೇಶದಲ್ಲಿ ಅಂತಹದ್ದೇ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಪರಶುರಾಮ ದೇವರು ಮಾಡಿದ್ದು ಇವತ್ತಿನ ಭಾಷೆಯಲ್ಲಿ ನಾವು ಅದನ್ನು ಹೇಳಬೇಕು ಅಂತಿದ್ರೆ ಕೂಂಬಿಂಗ್. ಹುಡುಕಿ ಹುಡುಕಿ ದುಷ್ಟರನ್ನು ಸಂಹಾರ ಮಾಡಿದರು. ಇವತ್ತು ಸರ್ಕಾರ ಅಂತಹದ್ದೇ ಕೆಲಸವನ್ನು ಮಾಡಬೇಕಾಗಿದೆ. ಪರಶುರಾಮ ದೇವರು ಇನ್ನೊಂದು ಕೆಲಸ ಮಾಡಿದರು. ರಾಮದೇವರು ಆವಾಗ ಅವತಾರ ಮಾಡಿದರು. ರಾಮದೇವರ ಮೂಲಕ ಮುಂದಿನ ದೊಡ್ಡ ದುಷ್ಟ ಸಂಹಾರ ಕಾರ್ಯ ಆಗಬೇಕಾಗಿದೆ. ಅದಕ್ಕೋಸ್ಕರ ತಾವು ತಂದಿದ್ದಂತಹ ವೈಷ್ಣವ ಧನುಸ್ಸನ್ನು ಆ ರಾಮದೇವರಿಗಿತ್ತು ಮುಂದಿನ ಕಾರ್ಯಕ್ಕೆ ಅನುವು ಮಾಡಿಕೊಟ್ಟರು. ಇವತ್ತು ಅಂತಹ ಪರಶುರಾಮ ದೇವರ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೇವೆ. ಪರಶುರಾಮ ದೇವರು ಆ ದುಷ್ಟ ನಿಗ್ರಹದ ಪ್ರತೀಕ. ಬ್ರಹ್ಮ ತೇಜಸ್ಸು, ಕ್ಷಾತ್ರ ತೇಜಸ್ಸು ಮೇಳವಿಸಿರುವಂತಹ ಶಕ್ತಿ. 21 ಸಾರಿ ಭೂಪ್ರದಕ್ಷಿಣೆ ಮಾಡಿ ದುಷ್ಟರ ಸಂಹಾರ ಮಾಡಿದ್ದಾರೆ ಅಂತಂದರೆ ಅಂತಹ ಛಲದ ಪ್ರತೀಕ ಆ ಪರಶುರಾಮ ದೇವರ ಈ ಎಲ್ಲ ಗುಣಗಳು ಇವತ್ತು ಸಮಾಜದಲ್ಲಿ ದುಷ್ಟರ ನಿಗ್ರಹಕ್ಕೆ ತೊಡೆದಟ್ಟು ನಿಂತಿರತಕ್ಕಂತಹ ನಮ್ಮ ಸರ್ಕಾರವೋ ನಮ್ಮ ಸೈನಿಕರು ಯಾರಿದ್ದಾರೆ ಅವರಿಗೆ ಆ ಪರಶುರಾಮ ದೇವರು ಪರಿಪೂರ್ಣವಾಗಿರುವಂತಹ ಆ ಶಕ್ತಿಯನ್ನು ತುಂಬಲಿ, ಅವರ ಮೂಲಕ ಈ ಕಾರ್ಯ ನಡೆಯುವಂತೆ ಮಾಡಲಿ ಅಂತ ನಾವು ಪರಶುರಾಮ ಜಯಂತಿಯ ಈ ಪರ್ವಕಾಲದಲ್ಲಿ ಆಶಿಸ್ತಾ ಇವತ್ತು ಶ್ರೀರಾಮ ಸೇನೆ ನಮ್ಮ ಪ್ರಮೋದ್ ಮುದಾಲಿಕ್ ಅವರ ಮುಂದಾಳತನದಲ್ಲಿ ಈ ಪರಶುರಾಮ ಜಯಂತಿ ಉತ್ಸವವನ್ನು ಆಚರಿಸಿದೆ. ಯಜ್ಞದ ಮೂಲಕ ಆ ಪರಶುರಾಮ ದೇವರ ಆರಾಧನೆಯನ್ನು ಮಾಡಿದೆ. ನಮ್ಮ ಈ ಆರಾಧನೆಯಿಂದ ಸಂತೃಪ್ತರಾಗಿ ಆ ಪರಶುರಾಮ ದೇವರು ನಮ್ಮ ಸರ್ಕಾರಕ್ಕೆ ಅಂತಹ ಪೂರ್ಣವಾಗಿರತಕ್ಕಂಥ ಬಲವನ್ನು, ನಮ್ಮ ಸೈನಿಕರಿಗೆ ಪರಿಪೂರ್ಣವಾದ ಬಲವನ್ನು ತುಂಬಿ ದುಷ್ಟ ನಿಗ್ರಹ ಕಾರ್ಯ ಪರಿಪೂರ್ಣವಾಗಿ ನಡೆಯುವಂತೆ 21 ಸಾರಿ ಭೂಪ್ರದಕ್ಷಿಣೆ ಗೈದು ಯಾರೊಬ್ಬರು ದುಷ್ಟರು ಉಳಿಯತಕ್ಕಂತಹ ಆ ಕೃತ್ಯ ಅದು ಇವತ್ತು ಮತ್ತೆ ಪುನರಾವರ್ತಿತ ಆಗಲಿ ಅಂತ ಆಶಿಸಿ ಇಂತಹ ಕಾರ್ಯವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಇದಕ್ಕೆ ಕೈಜೋಡಿಸಿರ್ತಕ್ಕಂತಹ ಎಲ್ಲರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ